ಏನಂತಂದರೆ ನಾನೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ನಾನೊಂದು ಬೈಕ್ ಟ್ಯಾಕ್ಸಿ ಬಗ್ಗೆ ಮತ್ತು ಆಟೋದವ್ರಿಗೂ ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ಸ್ವಲ್ಪ ಬ್ಯಾಡ್ ಕಮೆಂಟ್ಸ್ ಬಂದಿದೆ. ಸೊ ಯಾರು ನಾನು ವೀಡಿಯೋ ಸಪೋರ್ಟ್ ಮಾಡ್ತಿರೋ ಬೇಕಾದ್ರೆ ನೋಡ್ಕೊಬೋದು. ಅಜಯ್ ಗೌಡ ಅನ್ನೋರು ಕೂಡ ಬ್ಯಾಡ್ ಕಮೆಂಟ್ಸ್ ಹಾಕಿದ್ದೀರಾ, ಮತ್ತು ಇನ್ನೊಬ್ರು ಮಂಡ್ಯದ ಬಗ್ಗೆ ನೇಮ್ ಹಾಕಿರೋದಕ್ಕೂ ಬ್ಯಾಡ್ ಕಮೆಂಟ್ಸ್ ಮಾಡಿದ್ದೀರಾ. ಬಟ್ ನನಗೊಂದು ಅರ್ಥ ಆಗ್ತಾಯಿಲ್ಲ. ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ, ನೀವು ಬೈಕ್ ಟ್ಯಾಕ್ಸಿಯವರು ಅಂದರೆ ನಾವು ಕೂಡ ಎಷ್ಟು ಸರಿ ಹೋರಾಟ ಮಾಡಿದ್ದೀರೋ. ಆಟೋದವ್ರು ಹೋರಾಟ ಮಾಡಿದ್ರಲ್ಲ, ಅವ್ರ ಜೊತೆಗೆ ಏನಾರು ನಾವು ನಿಂತ್ಕೊಂಡು ಏನಾದರೂ ಹೋರಾಟ ಏನಾರು ಮಾಡಿದ್ವಾ? ಇಲ್ಲ ನಾವು ಹೋರಾಟ ಮಾಡಿಬಿಟ್ಟು ನಾವು ನಮ್ಮ ಜೀವನ ನಾವು ಕಟ್ಕೊಳ್ಳೇಬೇಕು, ನಮ್ಮನ್ನು ನಂಬ್ಕೊಂಡು ನಮ್ಮ ಅಪ್ಪ ಅಮ್ಮಂದಿರು, ನನ್ನ ಫ್ಯಾಮಿಲಿಗಳು, ಹೆಂಡತಿ ಮಕ್ಕಳುಗಳು ಎಲ್ಲರೂ ಇದ್ದಾರೆ, ಅವ್ರನ್ನ ನಾನು ದುಡ್ಡು ಸಾಕಬೇಕು ಅಂತ ಅಂದ್ಬಿಟ್ಟು ಏನಾದ್ರು ಹೋರಾಟ ಮಾಡಿದ್ವ? ನಾವು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ನಮಗೆ ಆರ್ಡ್ರು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಹೋರಾಟ ಮಾಡೋದಕ್ಕೆ ನಮ್ಗೆ ಟೈಮ್ ಇರಲಿಲ್ಲ ಅಲ್ವಾ? ಹೇಳ್ರಿ, ಆಟೋದವ್ರು ಫಸ್ಟಿಂದನೂ ಎಲ್ಲರೂ ಡ್ಯೂಟಿ ಮಾಡ್ಕೊಂಡು ಬಂದ್ರಲ್ವಾ? ನಾವು ಡ್ಯೂಟಿ ಮಾಡ್ಕೊಂಡೇ ಬಂದ್ವಿ ಆಯಿತಾ. ಆಟೋದವರು ತುಂಬ ಸರಿ ಹೇಳಿದ್ರು ಆಯಿತಾ, ನಿಲ್ಲಿಸ್ಬಿಡಿ ಅಂತ. ಆದರೂ ನಾವು ನಿಲ್ಲಿಸ್ಲಿಲ್ಲ. 2 ದಿನ ಮಾತಾಡಿದ್ರು, ತಿರ್ಗಾ 3-5 ದಿನಕ್ಕೂ ನಾವು ಡ್ಯೂಟಿ ಮಾಡಿದ್ವಿ. ತಿರ್ಗಾ ಅದಾದಮೇಲೂ ಕೂಡ ತಿರ್ಗಾ ಹೋರಾಟ ಮಾಡಿದ್ರು. ಹೋರಾಟ ಮಾಡಾದ್ಮೇಲೂ ಕೂಡ ತಿರ್ಗಾ ಅವ್ರಂತ ಏನಂತ ಹೇಳಿದರು, ನಾವು ಎಲ್ಲ ಓಡೋ ತೊಗೊಂಡಿದ್ದೀವಿ, ನಾವು ವರ್ಷಕ್ಕೆ ಇಷ್ಟೊಂದು ಟ್ಯಾಕ್ಸ್ ಕಟ್ತಾಯಿದ್ದೀವಿ, RC ಇನ್ಶೂರೆನ್ಸು, ಎಮಿಷನ್ ಟೆಸ್ಟು ಪ್ರತಿಯೊಂದು ಎಲ್ಲ ನಾವು ಪಡ್ತಾಯಿದ್ದೀವಿ ಆಯ್ತಾ. ಇಲ್ಲಿ ಎಷ್ಟು ಜನ ಬೈಕ್ ಟ್ಯಾಕ್ಸಿಯವರು ನಾವುಗಳು ಎಷ್ಟು ಜನ ನಮ್ಮದೇ ಸ್ವಂತ ಗಾಡಿಯಲ್ಲಿ ಎಷ್ಟು ಜನ ನಾವು ಡ್ಯೂಟಿ ಮಾಡ್ತಾಯಿದ್ದೀವಿ? ಎಷ್ಟು ಜನ ಡ್ಯೂಟಿ ಮಾಡ್ತಾಯಿದ್ದೀವಿ ಗುರು? ನಾನು ಒಬ್ಬ ಬೈಕ್ ಟ್ಯಾಕ್ಸಿ ಓಡಿಸೋನೆ, ನಾನು ಹೇಳ್ತಾ ಇರೋದು, ಎಷ್ಟು ಜನ ನಾವು ನಮ್ಮ ಸ್ವಂತ ಗಾಡಿಯಲ್ಲಿ ನಾವು ಡ್ಯೂಟಿ ಓಡಿಸ್ತಾ ಇದ್ದೀವಿ? ಇಲ್ಲ ನಾವು ಏನಾದ್ರು ಹೋರಾಟ ಮಾಡಿದ್ವಾ? ನಮ್ಮ ಜೀವನ ನಮ್ಮ ಬದುಕನ್ನು ನಾವು ಕಟ್ಕೊಬೇಕು, ನಾವು ಉದ್ಧಾರ ಆಗಬೇಕು ಅಂತ ಅಂದ್ಬಿಟ್ಟು ನಾವೇನಾದ್ರು ನಿಂತ್ಕೊಂಡು ಹೋರಾಟ ಮಾಡಿದ್ವಾ? ಮಾಡಲಿಲ್ಲ. ಯಾಕೆ ಹೇಳ್ರಿ? ಹೋರಾಟ ಮಾಡುವಷ್ಟು ಪೇಷನ್ಸ್ ಇಲ್ಲ ನಮಗೆ. ಯಾಕೆಂದರೆ ನಮಗೆ ದುಡಿತಾ ಇರಬೇಕು, ಅದು ಯಾವಾಗಾರು ನಿಂತೋಗ್ಲಿ, ಏನಾರು ಆಗೋಲಿ. ಇಲ್ಲ ಎಲ್ಲರೂ ಹೋರಾಟ ಮಾಡಿಬಿಟ್ಟೆ, ಇಲ್ಲ ನಮಗೂ ಎಲ್ಲ ಕೊಡಬೇಕು ಅಂತ ಅಂದ್ಬಿಟ್ಟು ಸರ್ಕಾರದಿಂದನೇ ನಾವೆಲ್ಲ ಮನವಿ ಪತ್ರ ತೊಗೊಂಡು ಎಲ್ಲ ಹೋರಾಟ ಮಾಡ್ಕೊಂಡ್ರೆ ನಾವು ಮಾಡ್ಬೋದಾಗಿತ್ತಲ್ವ? ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಆಯಿತು, ಇವಾಗ ನೀವೇ ಯೋಚನೆ ಮಾಡಿರಿ. ಸಿಂಪಲಾಗಿ ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ ಆಯಿತಾ. ನಾವು ಒಬ್ಬ ಕಸ್ಟಮರ್ನ ನಾನು ಕೂರಿಸ್ಕೊಂಡಿದ್ದೀನಿ, ದಾರಿಲಿ ನಾನು ಹೋಗ್ತಾ ಇದ್ದೀನಿ, ಆಪೋಸಿಟ್ ಬಂದನೋ ಹೆಂಗೆ ಬಂದನೋ ಒಟ್ಟು ನಾನೇ ಹೋಗಿ ಗುದ್ದೆ. ಆಯಮ್ಮಂಗೆ ಕೈಯೋ ಕಾಲ ಮುರಿದೋಯ್ತು, ಅರ್ಥ ಆಯ್ತಾ? ಕೇಸ್ ನಡೀತಿರುತ್ತೆ, ತಿಂಗಳಿಗೆ ಇಷ್ಟು ಅಂತ ಕಟ್ಟು ಅಂತ ಹೇಳ್ತಾರೆ ನನ್ನನ್ನು. ಈ ಕಡೆ ನನ್ನ ಹೆಂಡತಿ ಮಕ್ಳಿಗೆ ನಾನು ದುಡ್ದು ಇಷ್ಟು ಅಂತ ಕಟ್ಟಲ, ಇಲ್ಲಾಂತಂದರೆ ಆಯಮ್ಮನಿಗೆ ಕಟ್ಟಲ, ಯಾರೇ ಕಟ್ಟಲಿ? ಇಲ್ಲ ಇನ್ ಕೇಸ್ ಆಯಿತು ಹೋಗಲಿ, ಕರ್ಕೊಂಡು ಹೋಗ್ತಿರೋ ದಾರಿಲೇ ಬಿದ್ದೆ, ನನಗೆ ಕಾಲ ಕೈ ಮುರಿದೋಯ್ತು, ಆಯಮ್ಮ ಡೆತ್ ಆದ್ಲು, ಸೀರಿಯಸ್ಸಾಗಿ ಡೆತ್ ಆದ್ಲು. ಹಿಂದೆಯಿಂದ ಬಂದು ಮುಂದೆಯಿಂದ ಬಂದು ನಾವೇ ಹೋಗುತ್ತೋ ಯಾರು ಗುದ್ನೋ, ಆಯಮ್ಮ ಡೆತ್ ಆದ್ಲು. ಆಯಮ್ಮನ ನಂಬ್ಕೊಂಡು ಅವರು ಮಕ್ಕಳು ಮರಿ ಫ್ಯಾಮಿಲಿ ಅಪ್ಪ ಅಮ್ಮನ ಇರ್ತಾರಲ್ವ, ಅವ್ರ ಜೀವನನೂ ಹಾಳಾಗುತ್ತಾ? ಈ ಕಡೆ ನನ್ನನ್ನು ನಂಬ್ಕೊಂಡು, ಇಲ್ಲ ನಿಮ್ಮ ಮನೇಲಿ ನಿಮ್ಮನ್ನು ನಂಬ್ಕೊಂಡು ಅಪ್ಪ ಅಮ್ಮದಿರು, ಹೆಂಡತಿ ಮಕ್ಕಳು ಇವರೆಲ್ಲರೂ ಇರ್ತಾರಲ್ವ, ಕರೆಕ್ಟ್ ಅಲ್ವಾ? ನಿಮ್ಮನ್ನು ನಂಬ್ಕೊಂಡು ಎಲ್ಲರೂ ಇರ್ತಾರಲ್ವ, ವಯಸ್ಸಾಗಿರೋ ಅಪ್ಪ ಅಮ್ಮ, ಈಗಷ್ಟೇ ಮಗುವಾಗಿರೋರು, ಈಗಷ್ಟೇ ರೀಸೆಂಟಾಗಿ ಮದುವೆ ಆಗಿರೋರು. ಏನಾದ್ರು ನಿಮಗೇನಾದ್ರು ಒಂಚೂರು ಹೆಚ್ಚು ಕಡಿಮೆ ಆಗಿ ಏನಾದ್ರು ನಿಮ್ಗೆ ಆಯಿತು ಅಂತಂದರೆ ನಿಮ್ಮ ಮನೆ ಪರಿಸ್ಥಿತಿ ಹೆಂಗಿರ್ತದೆ? ನಿಮ್ಮ ಮನೆ ಹೆಂಗೆ ನೋಡ್ಕೊತಾರೆ? ಯಾರು ನೋಡ್ಕೊತಾರೆ ನಿಮ್ಮ ಮನೇನ? ಇಲ್ಲ ನಿಮ್ಮಲ್ಲಿ ಏನಾದ್ರು ಇನ್ಸೂರೆನ್ಸ್ ಇದೆಯಾ? ನಾನು ಸತ್ತೋದ್ರೂ ಕೂಡ ನನ್ನ ಮನೆಗೆ ಇಷ್ಟು ದುಡ್ಡು ಹೋಗುತ್ತೆ, ಅದರಲ್ಲಾರು ನಮ್ಮ ಅಪ್ಪ ಅಮ್ಮದಿರು ಜೀವನ ಮಾಡ್ತಾರೆ, ನನ್ನ ಹೆಂಡತಿ ಮಕ್ಕಳು ಜೀವನ ಮಾಡ್ತಾರೆ ಅಂತ ಇಲ್ಲ. ಇದರಲ್ಲಿ ಏನು ತಪ್ಪಿದೆ? ನಾನು ಮಾತಾಡೋದ್ರಲ್ಲಿ ಏನು ತಪ್ಪಿದೆ? ನನ್ನ ವೀಡಿಯೋಗಳು ನೋಡ್ತಾ ಇರಲ್ಲ, ನಾನು ಮಾತಾಡೋದ್ರಲ್ಲಿ ಏನು ತಪ್ಪಿದೆ ಆಯಿತಾ? ನಾನು ಒಬ್ಬ ಬೈಕ್ ಟ್ಯಾಕ್ಸಿ ಓಡಿಸೋನು, ನನಗೂ ಇದೆ. ಒಬ್ಬ ಆಟೋ ಡ್ರೈವರ್ ನನ್ನನ್ನು ಕೇಳಿದ್ರು, ಇದೇ 2 and 3 ವೀಕ್ ಬ್ಯಾಕ್ ಸೈಡಲ್ಲಿ, ಅಲ್ಲಣ್ಣ ನೀನು ಎಲ್ಲನೂ ಬರೀ ನೀನೊಬ್ಬನೇ, ನೀವೇ 3/4% ನೀವೇ ತುಂಬಿಕೊಂಡು ನೀವೇ ಓದ್ತಾ ಇದ್ದೀರಾ, ಎಲ್ಲ ನೀವೇ ಡ್ಯೂಟಿಗಳು ಮಾಡ್ಕೊತಾ ಇದ್ದೀರಾ, ಮನೆಯಲ್ಲಿ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗ್ತಾಯಿಲ್ಲ, ಮನೆ ಬಾಡಿಗೆ ಕಟ್ಟೋಕ್ಕಾಗ್ತಾಯಿಲ್ಲ, ಅರ್ಥ ಮಾಡ್ಕೊಳ್ಳಿ ನೀವೇ. ಮನೆ ಬಾಡಿಗೆ ಕಟ್ಟೋಕ್ಕಾಗ್ತಾಯಿಲ್ಲ, ಗಾಡಿ EMI ಕಟ್ಟೋಕ್ಕಾಗ್ತಾಯಿಲ್ಲ. ಅವಾಗ ನನಗೆ ಹಿಂಗೆ ಅನಿಸುತ್ತೆ ಅಂತಂದರೆ, ಸೀರಿಯಸ್ಲಿ ನಾವು ಮಾಡ್ತಿರೋ ತಪ್ಪಿದೆಯಾ? ಇಲ್ಲ ನಾವು ಏನಾದ್ರು ಹೋರಾಟ ಮಾಡಿ ಸರ್ಕಾರದಿಂದ ನಾವು ಏನಾದರೂ ಒಂದು ಪರ್ಮಿಷನ್ ತೊಗೊಂಡು ಇಲ್ಲ ಎಲ್ಲೋ ಬೋರ್ಡ್ ಗಾಡಿ ಮಾಡಿಸ್ಕೊಂಡು ಓಡಿಸ್ಬೇಕು,
ನಮ್ಮ ಜೀವನನ ನಾವು ಬದುಕು ಕಟ್ಕೋಬೇಕು, ಅವ್ರಿಗೂ ಬದುಕು ಕಟ್ಕೋಬೇಕು. ಯೋಚನೆ ಮಾಡಿವಲ್ಲ ಸರ್ ನಾವು ಯಾರೂ. ಬಟ್ ಮಾತ್ರ ಬಂದ್ಬಿಟ್ಟು ಇಷ್ಟಿಷ್ಟು ಉದ್ದ ಲೈನ್ಗೆ ಕಮೆಂಟ್ ಮಾತ್ರ ಹೊಡಿತೀರಾ. ಬಟ್ ಇದ್ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ? ಆನ್ಸರ್ ಕೊಡ್ರಿ. ನೀವೇ ತಾನೇ? ನಾನು ಬೈಕ್ ಟ್ಯಾಕ್ಸಿ ಓಡಿಸೋನೆ ಆಯಿತಾ. ಆ ಥರ ನಾನು ನಾಳೆ ಒಂದು 3 ವೀಕ್ ಆಯಿತು ಬಿಟ್ಬಿಡಿ. ನಾನೆಲ್ಲ 3 ವೀಕಿಂದ ನಾನು ಡ್ಯೂಟಿಗಳು ನಾನು ಯಾವುದೂ ಮಾಡ್ತಾಯಿಲ್ಲ. ನಾನು ಡ್ಯೂಟಿ ಮಾಡಿದ್ರೂ ಕೂಡ ಪಾರ್ಸಲ್ಲು ಫುಡ್ಡು ಅಷ್ಟೇ ನಾನು ಮಾಡ್ತಾಯಿರೋದು. ಅದಕ್ಕೆ ಮೇಲೆ ನಾನು ಕಸ್ಟಮರ್ ಅಂತ ನಾನು ಇದುವರೆಗೂ ನಾನು ಡ್ಯೂಟಿನೇ ಮಾಡ್ತಾಯಿಲ್ಲ. ಯಾಕೆ ಬೇಕು ಹಣೆ ಬರ? ಯಾರ್ಯಾರ ಹಣೆ ಬರದಲ್ಲಿ ಏನೇನು ಬರೆದಿರ್ತಾನ ಭಗವಂತ. ಯಾವ ಟೈಮಲ್ಲಿ ಗ್ರಾಚಾರ ಹೆಂಗೆ ಕೆಟ್ಟಿರುತ್ತೋ ಯಾರಿಗೂ ಗೊತ್ತಿರಲ್ಲ, ಹೇಳೋಕ್ಕಾಗಲ್ಲ. ಇಲ್ಲ ಅವ್ರ ಜೀವನನೇ ಉದ್ಧಾರ ಆಗ್ಬೋದು, ಇಲ್ಲ ನಮ್ಮ ಜೀವನನೇ ಹಾಳಾಗೋಗ್ಬೋದು. ನಾನು ಎಲ್ಲ ಬೈಕ್ ಟ್ಯಾಕ್ಸಿ ಓಡಿಸೋರಿಗೆ ನಾನು ಹೇಳ್ತಾ ಇರೋದು ಇದನ್ನು ನೀವು ಅರ್ಥ ಮಾಡ್ಕೊಳ್ರಿ. ನಿಮ್ಮನ್ನು ನಂಬ್ಕೊಂಡು ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ, ಫ್ಯಾಮಿಲಿಗಳು. ಯಾರಿಗೇನಾದ್ರು ಒಂಚೂರು ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಯಾರೂ ನೋಡೋಕ್ಕೆ ಬರೋಲ್ಲ. ಎಷ್ಟೋ ಈ ಇನ್ಸಿಡೆಂಟ್ಗಳೇ ನಡೆದೋದು. ಅವಾಗ ರ್ಯಾಪಿಡೋ ಕಂಪ್ನಿಯವನು ಏನೂ ಆನ್ಸರೇ ಕೊಡಲಿಲ್ಲ ನಮಗೆ, ಆಯಿತಾ. ಅಷ್ಟೇ ಯಾಕೆ, ನಾನೊಬ್ಬ ರ್ಯಾಪಿಡೋ ಓಡಿಸೋನು, ನೈಟು ಡ್ಯೂಟಿ ಮಾಡ್ತಿದ್ದೆ. 4 ಸರಿ ಫೋನ್ ಕಳ್ತನ ಆಯಿತು, ಕಿತ್ಕೊಂಡ್ರು ಫೋನು. ಆವಾಗಲೂ ಕೂಡ ರ್ಯಾಪಿಡೋ ಕಂಪ್ನಿಯವನು ಏನೋ ನನಗೆ ಸಪೋರ್ಟ್ ಮಾಡಿಲ್ಲ ಸ್ವಾಮಿ. ಯಾಕೆ ಮಾಡ್ತಾನೆ? ಅವನು ಬೇಕಾದ್ರೆ ದುಡ್ಡು, ನಾವು ಸತ್ತರೇನೋ ಬಿಟ್ರೇನೋ ಅವನು ಬೇಕಾದ್ರೆ ದುಡ್ಡು ಅಷ್ಟೇ. ಬಟ್ ಅಲ್ಲಿ ರಿಯಾಲಿಟಿ ಅರ್ಥ ಮಾಡ್ಕೊಳ್ಳಿ. ನಾವು ಕಷ್ಟಪಟ್ಟು ಕತ್ತೆ ಥರ ದುಡ್ಬಿಟ್ಟು ಇನ್ನೊಬ್ಬನ ಉದ್ಧಾರ ಮಾಡ್ತಾಯಿದ್ದೀವಿ ನಾವು. ನಮ್ಮನೆ ಅಂತೂ ಉದ್ಧಾರ ಆಯ್ತಲ್ಲ. ಇದು ಎಷ್ಟು ಸರಿ ಎಷ್ಟು ತಪ್ಪು ನೀವೇ ಕಮೆಂಟ್ ಮಾಡಿರಿ.